ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ತುಂಬಾನೇ ಟ್ರೆಂಡಿಂಗ್ ಅಲ್ಲಿರೋ ಟಾಪಿಕ್ ಅಂದ್ರೆ OCD ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಕರೀತಾರೆ. ಸೊ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಆಲ್ಸೋ ಶೇರ್ ಮಾಡಿ. ಇದೇ ರೀತಿ ಸೈಕಾಲಜಿಕಲ್ ಇಶ್ಯೂಸ್ ಆಗಿರ್ಬೋದು ಅಥವಾ ಟ್ರೆಂಡಿಂಗ್ ಟಾಪಿಕ್ಸ್ ಆಗಿರ್ಬೋದು, ರೇಖಿ ಪ್ರಾಸೆಸ್ ಟಾಪಿಕ್ಸ್ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ. ಸೊ ಇದೆಲ್ಲ ನಾಲೆಜ್ ನಿಮ್ಗೆ ಸಿಗ್ಬೇಕಂದ್ರೆ ತುಂಬಾ ಜನಕ್ಕೆ ಥೆರಪಿಗೆ ಹೋಗಕ್ ಆಗ್ತಿರಲ್ಲ. ಸೊ ಆ ಥೆರಪಿ ಟೆಕ್ನಿಕ್ಸ್ ಎಲ್ಲ ಇಲ್ಲಿ ನಾನು ಹೇಳ್ಕೊಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿ, ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಯಾವಾಗ್ಲೂ. ಸೊ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ OCD ಏನು ಅಂತ. ಸೊ ರಿಪಿಟೇಟಿವ್ ಥಾಟ್ಸ್, ಬಿಹೇವಿಯರ್ಸ್, ಅಥವಾ ಏನಾದ್ರೂ ಕೆಟ್ಟದಾಗಿ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಥವಾ ನೋಡಿರ್ತೀರಾ, ಅನ್ಪ್ಲೆಸೆಂಟ್ ಥಿಂಗ್ಸ್ ನ ನೋಡಿರ್ತೀರಾ ಅಥವಾ ಅನ್ಪ್ಲೆಸೆಂಟ್ ಇಮೇಜಸ್ ನಾವು ನೋಡಿರ್ತೀರಾ. ಸೊ ಅದನ್ನ ನೋಡಿದಾಗ ನಿಮ್ಗೆ ಏನಿಸುತ್ತೆ, ಯಾಕೆ ಅನ್ಸಿರುತ್ತೆ ಅಥವಾ ಒಂಥರ ಡಿಸ್ಟರ್ಬ್ ಆಗಿರ್ತೀರಾ, ಅದ್ಯಾಕ್ ಆ ತರ ಇದೆ, ಅದ್ಯಾಕ್ ಈ ತರ ಇದೆ ಅಂತ. ಸೊ ನನಗ್ ಮಾಡ್ಬೇಕಾದ್ರೂ ನಂಗೊಂಥರ ಆಗ್ತಿದೆ, ಬಿಕಾಸ್ ನನ್ನ ಥಾಟ್ಸ್ ನಾನ್ ನೆನ್ಸ್ಕೊಂತಾ ಇದೀನಿ. ಸೊ ಕೆಲವೊಂದು ಇಮೇಜ್ ಅಥವಾ ಕೆಲವೊಂದು ಥಾಟ್ಸ್, ಕೆಲವೊಂದು ಪಿಕ್ಚರ್ಸ್ ನಾವು ನೋಡಿರ್ತೀವಿ. ಸೊ ಅದೇನಾಗುತ್ತೆ, ನಮ್ಮ ಮೈಂಡ್ ಅಲ್ಲಿ ರಿಪೀಟ್ ಆಗ್ತಾನೆ ಇರುತ್ತೆ. ನಾವು ಎಷ್ಟು ಸ್ಟಾಪ್ ಮಾಡ್ಬೇಕು ಅನ್ಕೊಂತೀವೋ ಅದನ್ನ ಸ್ಟಾಪ್ ಮಾಡಕ್ ಆಗ್ತಾ ಇರಲ್ಲ. ಅದು ನಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ, ಆಂಗ್ಸೈಟಿ ತರುತ್ತೆ, ಡಿಸ್ಟ್ರೆಸ್ ತರುತ್ತೆ ತುಂಬಾನೇ. ಸೊ ನಾವು ಅದನ್ನ ಅವಾಯ್ಡ್ ಮಾಡಕ್ ನೋಡ್ತೀವಿ, ಬಟ್ ಅದು ನಮ್ಮ ಮೈಂಡ್ ಅಲ್ಲಿ ಯಾವಾಗ್ಲೂ ಇರುತ್ತೆ, ಬಿಕಾಸ್ ನಾವೇ ಅದನ್ನ ನೆನ್ಪ್ ಮಾಡ್ಕೊಂತಾ ಇರೋದು. ಸೊ ಈಗ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಏನಾದ್ರೂ ಇನ್ಫೆಕ್ಷನ್ ಆಗಿರೋದು ನೋಡಿರ್ತೀರಾ ಯಾರ ಮೈ ಮೇಲಾದ್ರೂ, ಅಥವಾ ಯಾರಾದ್ರೂ ಆಕ್ಸಿಡೆಂಟ್ ಆಗಿರೋದು ನೋಡಿರ್ತೀರಾ, ಕೆಟ್ಟದಾಗಿ ಏನಾದ್ರೂ ಇಮೇಜಸ್ ನೋಡಿರ್ತೀರಾ. ಸೊ ಅದೆಲ್ಲ ನೋಡಿದಾಗ ಏನಾಗುತ್ತೆ, ಅದು ನಾರ್ಮಲ್ ಅಲ್ಲ. ಸೊ ನಾರ್ಮಲ್ ಸ್ಕಿನ್ ನೀವ್ ನೋಡಿರ್ತೀರಾ. ಸೊ ನಾರ್ಮಲ್ ಸ್ಕಿನ್ ಏನಾದ್ರೂ ಗಾಯ ಆಗಿ ಏಟಾದಾಗ ಏನಾಗುತ್ತೆ, ಅದು ಒಂಥರ ಕೆಟ್ಟದಾಗಿ ಕಾಣಿಸುತ್ತೆ, ಅದನ್ನ ನೀವ್ ಯಾವತ್ತೂ ನೋಡಿರಲ್ಲ. ಸೊ ಅದನ್ನ ನೆನ್ಪ್ ಮಾಡ್ಕೊಂತಾ ಇರ್ತೀರಾ. ಅದು ಒಬ್ಬರಿಗೆ ಕೆಟ್ಟದಾಗ ಅನ್ಸ್ತಾ ಇರುತ್ತೆ, ಬಟ್ ದೆನ್ ಈ ಡಿಸಾರ್ಡರ್ ಇರೋದು ಆ ತರನೇ. ಸೊ ಅದನ್ನ ನೆನ್ಪ್ ಮಾಡ್ಕೊಂತಾ ಇರ್ತೀರಾ, ಅಥವಾ ಅದನ್ನೇ ಹೋಗಿ ಹೋಗಿ ನೋಡ್ಬೇಕು ಅನ್ಕೊಂತೀರಾ. ಅದೇನಂತ ನೋಡಿ ಮುಟ್ಬೇಕ್ ಅನ್ಸುತ್ತೆ, ಅಥವಾ ಕೆದಕ್ಬೇಕ್ ಅನ್ಸುತ್ತೆ, ಅದ್ರ ಮೇಲೆ ಹೊಡಿಬೇಕ್ ಅನ್ಸುತ್ತೆ, ಅಥವಾ ಅದನ್ನ ನೆನ್ಪ್ ಮಾಡ್ಕೊಬಾರ್ದು ಅನ್ಸುತ್ತೆ, ಆದ್ರೆ ಅದ್ ನೆನ್ಪ್ ಬರ್ತಾ ಇರುತ್ತೆ. ಅಂಡ್ ಆಲ್ಸೋ ಬಿಹೇವಿಯರ್ಸ್, ನೀವು ಒಂದ್ ಬಿಹೇವಿಯರ್ ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಆ ಬಿಹೇವಿಯರ್ ಇಂದ ಆಚೆ ಬರ್ಬೇಕು, ಅಥವಾ ಬೇರೆಯೊಬ್ಬರಿಂದ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಆ ಬಿಹೇವಿಯರ್ ಇಂದ ನೀವು ಆಚೆ ಬರ್ಬೇಕು. ಸೊ ಬರ್ಬೇಕಂತ ಏನಾಗುತ್ತೆ, ಅದೇ ತರ ಆಗ್ತಾ ಇರುತ್ತೆ. ಆಕ್ಷನ್ಸು ಅಷ್ಟೇ, ನೀವು ಅದನ್ನ ಮಾಡ್ಬಾರ್ದು ಅನ್ಕೋತೀರಾ, ಅದನ್ನೇ ಮಾಡ್ತಾ ಇರ್ತೀರಾ. ಆಲ್ಸೋ ತುಂಬಾ ಜನ ಏನ್ ಅನ್ಕೊಂತಾರೆ, OCD ಅಂದ್ರೆ, OCD ಫುಲ್ ಫಾರ್ಮ್ ಗೊತ್ತಿರಲ್ಲ, OCD ಅಂದ್ರೆ ಏನಂತ ಗೊತ್ತಿರಲ್ಲ. ಸೊ OCD ಅಂದಿದ ತಕ್ಷಣ ಕೈ ಹೆಚ್ಚು ಬಾರಿ ತೊಳ್ಕೊಳೋದು, ಅಥವಾ ನಮ್ಮ ಮನೆ ಬೇಕಾದಷ್ಟು ಸತಿ ನಾವು ಕ್ಲೀನ್ ಮಾಡ್ಕೊಳೋದು, ನಮ್ಗೆ ಏನಾದ್ರು ಧೂಳ್ ಬಿದ್ರೆ ಸಾಕು ಅದನ್ನ ಕ್ಲೀನ್ ಮಾಡ್ಕೊಳೋದು, ಅಥವಾ ಜನಗಳ ಜೊತೆ ಬೆರಿದಿರ ಇರೋದು. ಸೊ ಸ್ವಲ್ಪ ಜನ ಏನೋ ಅನ್ಪ್ಲೆಸೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ರೆ ಅವ್ರನ್ನ ನೋಡಿದ್ರೇನೆ ದೂರ ಹೋಗ್ಬೇಕು ಅನ್ಸೋದು, ಅಥವಾ ಅನ್ಯೂಶುವಲ್ ಬಿಹೇವಿಯರ್ಸ್ ನೋಡಿದ್ರೆ ಅವರಿಂದ ದೂರ ಹೋಗ್ಬೇಕು ಅನ್ಸೋದು, ಅಥವಾ ಆ ಮನುಷ್ಯನ ನೋಡ್ಲೇಬಾರ್ದು, ಜ್ಞಾಪಿಸ್ಕೊಂಡ್ಲೇಬಾರ್ದು ಅಂತ ಅನ್ಕೊಂತಾ ಇದಾರೆ ಈಗ ಜನ ಎಲ್ಲ. ಬಟ್ OCD ಅಂದ್ರೆ ಬರೀ ಕೈ ತೊಳ್ಕೊಳೋದು ಅಥವಾ ಕ್ಲೀನಿಂಗ್ ಅಂತಾನೆ ಅಲ್ಲ. ಥಾಟ್ಸ್ ಆಗಿರುತ್ತೆ, ಬಿಹೇವಿಯರ್ಸ್ ಆಗಿರುತ್ತೆ, ಆಕ್ಷನ್ಸ್ ಆಗಿರುತ್ತೆ, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅಥವಾ ನಮ್ಗೆ ಏನಾದ್ರೂ ಎಮೋಷನ್ಸ್ ಆಗಿರ್ಬೋದು. ಸೊ ಇದೆಲ್ಲ ರಿಪೀಟ್ ಆಗ್ತಾ ಇರೋದ್ರಿಂದ ನಮ್ಗೆ ಆಂಗ್ಸೈಟಿ ಬರುತ್ತೆ, ಡಿಸ್ಟ್ರೆಸ್ ಆಗುತ್ತೆ. ಸೊ ಆ ಥಾಟ್ಸ್ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಅದನ್ನ OCD ಅಂತ ಕರೀತಾರೆ. ಸೊ ಅಬ್ಸೆಸಿವ್ ಅಂದ್ರೆ ಏನು? ಒತ್ತಾಯ ಮಾಡ್ಕೊಳೋದು, ನಮಗ್ ನಾವೇ ಆ ಥಾಟ್ಸ್ ನ ಒತ್ತಾಯ ಮಾಡ್ಕೊಂಡು ಬರ್ಸ್ಕೊಳೋ ತರ. ಅಂಡ್ ಕಂಪಲ್ಸಿವ್ ಅಂದ್ರೆ ಏನು? ಔಟ್ ಆಫ್ ಕಂಟ್ರೋಲ್, ನಮ್ ಕಂಟ್ರೋಲ್ ಅಲ್ಲಿ ಇರ್ದೀರಾ ಅದನ್ನ ನಾವು ಥಾಟ್ಸ್ ನ ಯಾವಾಗ ಟ್ರಿಗರ್ ಮಾಡ್ತಾ ಮಾಡ್ತಾ ಅದನ್ನ ಜ್ಞಾಪಿಸ್ಕೊಂತಾ ಇರ್ತೀವಿ, ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಅಂದ್ರೆ ನಿಮ್ಗೆ ಕೆಟ್ಟ ಜನ ಆಗಲ್ಲ, ಕೆಟ್ಟ ಜನ ನೋಡ್ಬಾರ್ದು, ಆದ್ರೂ ನೀವೇನ್ ಮಾಡ್ತೀರಾ, ಬಾ 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 ಅಂತ ಅವ್ರನ್ನ ಕರೆದು ನಿಮಗ್ ನೀವೇ ಜಗಳ ತಂದು ಕೆಡ್ಕೊಂಡ್ ಹಾಗೆ. ಸೊ ಈ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂದ್ರೆ, ಸೊ ತುಂಬಾ ಜನಕ್ಕೆ ಕೈ ತೊಳೆಯೋದು ಅಲ್ದಿರಾ ಜರ್ಮ್ಸ್ ಭಯ ಇರುತ್ತೆ, ಕಂಟಾಮಿನೇಷನ್ ಭಯ ಇರುತ್ತೆ, ಅಥವಾ ಆ ಊಟದಲ್ಲಿ ಏನಾದ್ರೂ ಇದ್ಬಿಡುತ್ತಾ, ತಿನ್ಬೇಕಾದ್ರೂ ಏನಾದ್ರೂ ಹುಡುಕ್ತಾ ಇರ್ತಾರೆ, ಏನಾದ್ರೂ ಇರುತ್ತಾ, ತಿನ್ಬೇಕಾ ತಿನ್ಬಾರ್ದಾ ಅಂತ. ಅಥವಾ ಮನೇಲಿ ಏನಾದ್ರೂ ಗಲೀಜ್ ಕಾಣಿಸಿದ್ರು ಪದೇ 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 ಯಾಕೆ ಮಾಡ್ತಾರಂತೆ, ಅವ್ರಿಗೂ ಇಷ್ಟ ಇರೋದಿಲ್ಲ ಪದೇ ಪದೇ ಕ್ಲೀನಿಂಗ್ ಮಾಡೋದು. ಬಟ್ ದೆನ್ ಅವ್ರಿಗೆ ಆ ಥಾಟ್ಸ್ ಅಷ್ಟು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ತಲೆಯಲ್ಲಿ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಏನಾಗುತ್ತೆ, ಡೆಫಿನೆಟ್ಲಿ ನಮ್ ಕ್ಲೀನ್ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಸೊ ನಾವಿವಾಗ ಏನಾದ್ರು ಕ್ಲೀನ್ ಮಾಡ್ಕೊಂಡಿರ್ತೇವೆ, ಸೊ ನಮ್ ತಲೆಗೆ ಏನ್ ನೀನ್ ಕ್ಲೀನ್ ಮಾಡ್ಲಿಲ್ಲ ಅಂತ ಯಾರಾದ್ರೂ ಬಂದು ಹೇಳ್ದಾಗ ಏನಾಗುತ್ತೆ, ನಾವು ಮತ್ತೆ ಕ್ಲೀನ್ ಮಾಡ್ತೀವಿ. ಅದೇ ತರ ನಮ್ಮ ಮೈಂಡ್ ರಿಪೀಟ್ ಮಾಡ್ತಾ ಇರುತ್ತೆ ಆ ಥಾಟ್ಸ್ ನ, ನೀನ್ ಕ್ಲೀನ್ ಆಗಿಲ್ಲ, ನೀನ್ ಕ್ಲೀನ್ ಮಾಡಿಲ್ಲ ಅಂತ. ಸೊ ಕ್ಲೀನ್ ಮಾಡಿ 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 ಏನಾಗುತ್ತೆ, ಬಾಡಿನೇ ಒಂಥರ ಅಲರ್ಜಿಕ್ ಆಗೋಗುತ್ತೆ. ಸೊ ಅದನ್ನು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಜರ್ಮ್ಸ್ ಬಗ್ಗೆ ಆಗಿರ್ಲಿ, ಕಂಟಾಮಿನೇಷನ್ಸ್ ಬಗ್ಗೆ ಆಗಿರ್ಲಿ, ಅಥವಾ ಒಬ್ಬರಿಗೆ ಇಮೇಜಸ್ ಚಿಕ್ಕದಾಗ ಏನಾದ್ರು ಇಮೇಜಸ್ ಇದ್ರೆ, ಸೊ ಒಬ್ಬೊಬ್ಬರಿಗೆ ಟಿವಿಯಲ್ಲಿ ಏನಾದ್ರು ಕೇಬಲ್ ಹೋದಾಗ ಅದ್ಯಾಕ್ ಆತರ ಇದೆ, ಆ ಬ್ಲಾಕ್ ಅಂಡ್ ವೈಟ್ ಬರುತ್ತಲ್ಲ, ಸೊ ಅದ್ಯಾಕ್ ಆತರ ಇದೆ ಅಂತಾನು ಯಾಕಂತ ಅನ್ಸ್ಬೋದು. ಅಂಡ್ ಆಲ್ಸೋ ಪಾತ್ರೆ ಮೇಲೆ ಏನಾದ್ರು ಸ್ವಲ್ಪ ಗಲೀಜಿದ್ರು ಮತ್ತೆ ತೊಳೆಯೋದು, ಅಥವಾ ವಾಶ್ರೂಮ್ ಅಲ್ಲಿ
ಫುಲ್ ಕ್ಲೀನ್ ಆಗಿರ್ಬೇಕು, ನೀರೇ ಬೀಳ್ಬಾರ್ದು ಅನ್ನೋರು ಇದ್ದಾರೆ. ಸೊ ಅವರೆಲ್ಲ ಯಾಕೆ ಆ ತರ ಇರ್ತಾರೆ ಅಂದ್ರೆ ಫಿಯರ್ ಆಫ್ ಕಂಟಾಮಿನೇಷನ್, ಗಲೀಜ್ ನಮ್ಗ್ ಮೆತ್ಕೊಂಡ್ಬಿಡುತ್ತಾ, ಅಥವಾ ಎಲ್ಲಾದ್ರೂ ಸೀಟ್ ಬಸ್ಸಲ್ಲಿ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ಬೇಕಾದ್ರೆ, ಅಥವಾ ಪಬ್ಲಿಕ್ ಬಸ್ಸಸ್ ಯೂಸ್ ಮಾಡ್ಬೇಕಾದ್ರೆ ಯಾರಾದ್ರೂ ಕುತ್ಕೊಂಡಾಗ ಸ್ವಲ್ಪ ಹೊತ್ತು ಆದ್ಮೇಲೆ ಅದನ್ನ ಒರೆಸಿ ಕುತ್ಕೊಳೋದು. ಸೊ ಈ ತರ ಎಲ್ಲ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಅವ್ರಿಗೆ ಅದು ಬಂದ್ಬಿಟ್ಟಿರುತ್ತೆ ಯಾವಾಗ್ಲೂನು ಅದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಯಾವ ವರ್ಷದಿಂದ ಈ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ 6 years ಇಂದ ಸ್ಟಾರ್ಟ್ ಆಗುತ್ತೆ. ಸೊ 6 years ಇಂದ ನಮ್ಮ ಮೈಂಡ್ ಸ್ವಲ್ಪ ಡೆವಲಪ್ ಆಗ್ತಾ ಬರುತ್ತೆ. ಸೊ ನಾವು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಅದ್ ಯಾಕೆ ಆ ತರ ಇದೆ, ಅದ್ ಯಾಕೆ ಈ ತರ ಇದೆ. ಒಬ್ಬರಿಗೆ ತುಂಬಾನೇ ಭಯ ಬರುತ್ತೆ, ಫೋಬಿಯಾಸು ಬರ್ಬೋದು. ಸೊ ಜಾಸ್ತಿ ಭಯ ಆಗ್ಬಿಟ್ರೆ ಫೋಬಿಯಾಸ್ ಆಗೇ ಆಗುತ್ತೆ. ಸೊ ಎಲ್ಲಾರು ಮಾಡೋ ಅಂದ್ರೆ ಈ ಡಿಸಾರ್ಡರ್ ಇರೋ ಮಾಡೋ ಮಿಸ್ಟೇಕ್ ಏನಂದ್ರೆ ಅದನ್ನ ಇಗ್ನೋರ್ ಮಾಡೋದು. ಸೊ ಅದನ್ನ ನೋಡಿದ ತಕ್ಷಣನೇ ಒಂದ್ ಮೈಲಿ ದೂರ ಹೋಗ್ಬಿಡ್ತಾರೆ. ಅದ್ರ ಬದಲು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಸೊ ಯಾರಿಗಾದ್ರು ಶೇಕ್ ಹ್ಯಾಂಡ್ ಕೊಟ್ಟಿದ ತಕ್ಷಣ ನನ್ ಮೈ ಏನಾದ್ರು ಕೊಳಕಾಗುತ್ತಾ, ಅಥವಾ ಜರ್ಮ್ಸ್ ಹಾಗೆ ಪಾಸ್ ಆಗುತ್ತಾ, ಅಥವಾ ಏನಾದ್ರು ನಾನ್ ನೋಡಿದ ತಕ್ಷಣ ಅದೇನಾದ್ರು ಬಂದ್ ನನ್ ಮೇಲೆ ಬೀಳುತ್ತಾ ಅನ್ನೋ ರೀತಿ ಯೋಚನೆ ಮಾಡ್ಬೇಕು. ಸೊ ಏನಾದ್ರು ನಾವು ಕೆಟ್ಟದ್ ನೋಡಿದ ತಕ್ಷಣ ಅದು ನಮ್ಗಾಗಲ್ಲ, ಅದು ನಮ್ ಮೈ ಮೇಲೆ ಬಂದ್ ಬೀಳಲ್ಲ, ಅಥವಾ ನಮಗ್ ಕಂಟಾಮಿನೇಟ್ ಆಗೋದಿಲ್ಲ. ಸೊ ಆ ರೀತಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರಲ್ಲ, ಅದನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಾ ಇರ್ತೀರಾ. ಸೊ ಅದ್ರ ಎಕ್ಸ್ಪೋಜರ್ ಇರೋದಿಲ್ಲ. ಆಲ್ಸೋ ಅನ್ವಾಂಟೆಡ್ ಥಾಟ್ಸ್ ಮತ್ತೆ ಮತ್ತೆ ಅದನ್ನೇ ಯೋಚನೆ ಮಾಡೋದ್ರಿಂದ, ಅದೇ ಥಾಟ್ಸ್ ಬರೋದ್ರಿಂದ, ಒಂದ್ ಥಾಟ್ ಬಂದ್ರೆ ಏನಾಗುತ್ತೆ, ಅದಕ್ಕೆ ಇನ್ನೊಂದು 108 ಥಾಟ್ ಯೋಚನೆ ಮಾಡ್ತಾ ಮಾಡ್ತಾ ಬರುತ್ತೆ. ಸೊ ಅದೇನಾಗುತ್ತೆ, ದೊಡ್ಡದಾಗಿ ಬೆಳೆಯುತ್ತೆ. ಅಂಡ್ ಈ ರೀತಿ ಮಾಡೋದ್ರಿಂದ ಡೆಫಿನೆಟ್ಲಿ ಅದು ಬೆಳಿತಾನೆ ಹೋಗುತ್ತೆ. ಒಂದೇ ಒಂದ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದ್ರಿಂದ ಎಲ್ಲಾದ್ರ ಬಗ್ಗೆನೂ ಡೌಟ್ ಬೀಳ್ತೀರಾ, ಅಥವಾ ಎಲ್ಲಾ ಕಡೆ ಹೋದ್ರುನು ಅದೇ ರೀತಿ ಯೋಚನೆ ಮಾಡ್ತೀರಾ, ಅಥವಾ ಯಾರೇ ಬಂದ್ರು ನಿಮ್ಗೆ ಅನ್ವಾಂಟೆಡ್ ಥಾಟ್ಸ್ ಆಗಿರ್ಲಿ, ನೆಗೆಟಿವ್ ಥಾಟ್ಸ್ ಆಗಿರ್ಲಿ, ಅಥವಾ ನೆಗೆಟಿವ್ ಫೀಲಿಂಗ್ಸ್ ಆಗಿರ್ಲಿ, ಏನೇ ಆಗಿದ್ರು ನೀವು ಅದರಿಂದ ಆಚೆ ಬರೋದಕ್ಕೆ ಆಗಲ್ಲ. ಸೊ ಏನೇ ಆಗಿದ್ರು ಅದನ್ನ ಫೇಸ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ, ಅಂಡ್ ಪ್ರಾಕ್ಟಿಕಲ್ ಆಗಿ ಯೋಚಿಸಿ. ಸೊ ಇನ್ನೊಂದು ಏನಂದ್ರೆ, ಒಬ್ರು ಅನ್ಪ್ಲೆಸೆಂಟ್ ಸೆಕ್ಷುವಲ್ ಇಮೇಜಸ್ ನ ನೋಡಿರ್ತಾರೆ ಚಿಕ್ಕ ವಯಸ್ಸಲ್ಲಿರೋರು, ಅಂದ್ರೆ ಬಿಲೋ 18 ಅಥವಾ ಬಿಲೋ 15 ಆಗಿರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಡೆಫಿನೆಟ್ಲಿ ಜಾಸ್ತಿ ಬರುತ್ತೆ. ಸೊ ಆ ತರದ್ ನೋಡಿದಾಗ ಅವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಬಟ್ ದೆನ್ ಆ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ತುಂಬಾನೇ ಯೋಚನೆಗಳು ಓಡ್ತಾ ಇರುತ್ತೆ. ಅದ್ಯಾಕೆ ಹಾಗೆ, ಅದ್ಯಾಕೆ ಹೀಗೆ, ಜನರನ್ನ ಇಗ್ನೋರ್ ಮಾಡ್ತಾರೆ, ಅಥವಾ ಇನ್ನು ಕುತೂಹಲ ಹೆಚ್ಚಾಗುತ್ತೆ. ಒಬ್ರಿಗೆ ಇಗ್ನೋರ್ ಮಾಡ್ತಾರೆ ಅಂಡ್ ಕುತೂಹಲ ಹೆಚ್ಚಾಗುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಅಂತವ್ರು ಅದೇನಾದ್ರೂ ಆತರ ಬಂದಾಗ, ಇಮೇಜಸ್ ಏನಾದ್ರು ಬಂದಾಗ, ಸೊ ನೀವು ಈ ತರ ಇದ್ದಾಗ ಇಗ್ನೋರ್ ಮಾಡ್ಬೇಕಾಗುತ್ತೆ. ಸೊ ಇಗ್ನೋರ್ ಮಾಡಿದ್ರೆ ಬೆಸ್ಟ್, ಯಾಕಂದ್ರೆ ನಿಮ್ಮ ವಯಸ್ಸಿಗೆ ಮೀರಿದ ತಿಳ್ಕೊಳಕ್ ಹೋದ್ರೆ ನಿಮ್ಗೆ ಇನ್ನು ಹೆಚ್ಚು ತಲೆ ಕೆಡುತ್ತೆ. ಸೊ ಬೆಸ್ಟ್ ನೀವು ಅದನ್ನ ಇಗ್ನೋರ್ ಮಾಡೋದು. ಸೊ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, ನೆಗೆಟಿವ್ ಥಾಟ್ ಇಂದ ಪಾಸಿಟಿವ್ ಥಾಟ್ ಗೆ ಕನ್ವರ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈಗೆಲ್ಲ ಆ ರೀತಿ ಮಾಡ್ಕೊಂತಾರೆ. ಸೊ ಫಾರ್ ಎಕ್ಸಾಂಪಲ್, ಐ ಆಮ್ ನಾಟ್ ಕ್ಲೀನ್ ಅಂತಿದ್ರೆ ಅದನ್ನ ಹೇಗೆ ಕನ್ವರ್ಟ್ ಮಾಡ್ಕೊತಾರೆ, ಐ ಆಮ್ ಕ್ಲೀನ್. ಸೊ ನೀವು ಐ ಆಮ್ ಕ್ಲೀನ್ ಅಂತ ಹೇಳ್ಕೊಂತಾನೆ ಹೋಗ್ತಾ ಇದ್ರೆ ಏನ್ ಮಾಡುತ್ತೆ, ನಿಮ್ ಬಾಡಿ ಯಾವಾಗ್ಲೂ ಕ್ಲೀನ್ ಆಗಿ ಇರ್ಬೇಕು ಅನ್ಸುತ್ತೆ. ಸೊ ಕ್ಲೀನ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಅದ್ರ ಬದಲು ಇದು ಮಾಡೋದೇ ತಪ್ಪು. ಯಾಕಂದ್ರೆ ನೋಡಿ, ಎಕ್ಸ್ಪೀರಿಯನ್ಸ್ ಮಾಡಿಲ್ವಾ ಇಗ್ನೋರ್ ಮಾಡಿ, ಅಂಡ್ ಅದ್ರ ಬಗ್ಗೆನೆ ಯೋಚನೆ ಮಾಡಿ. ಈ ಕಡೆ ನೆಗೆಟಿವ್ ಬರ್ಕೊಳೋದು, ಆ ಕಡೆ ಪಾಸಿಟಿವ್ ಬರ್ಕೊಳೋದು, ಅದನ್ನೇ ಅಫರ್ಮೇಶನ್ಸ್ ತರ ಹೇಳ್ಕೊಂತಾ ಇರೋದು. ಸೊ ಅದೆಲ್ಲ ಅಷ್ಟು ಒಳ್ಳೇದಲ್ಲ. ಸೊ ಅಷ್ಟು ನಿಮ್ಗೆ ಕಾಡ್ತಾ ಇದ್ರೆ ಸೈಕಾಲಜಿಸ್ಟ್ ನ ಭೇಟಿ ಮಾಡಿ, ಅಥವಾ ನಿಮ್ ಥಾಟ್ಸ್ ನ ಹೇಳ್ಕೊಡಿ. ಅವರು ಕ್ಯೂರ್ ಮಾಡ್ತಾರೆ. ಅದ್ರ ಬದಲು ನಿಮ್ಮಷ್ಟು ನೀವೇ, ಅದು ಸಿವಿಯರ್ ಆಗಿದೆ OCD, ಎಲ್ಲಾ ಕಡೆ ನಿಮ್ಗೆ ಪ್ರಾಬ್ಲಮ್ಸ್ ಕೊಡ್ತಾ ಇರುತ್ತೆ, ನಿಮ್ ಥಾಟ್ಸ್ ಜಾಸ್ತಿ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಈ ತರ ಸರ್ಕಸ್ ಎಲ್ಲ ಮಾಡೋ ಬದಲು ಸೈಕಾಲಜಿಸ್ಟ್ ನ ನೋಡಿದ್ರೆ ಒಳ್ಳೇದು. ಸೊ ಇಷ್ಟು OCD ಬಗ್ಗೆ, ಕಾಸಸ್ ಬಗ್ಗೆ ಸ್ವಲ್ಪ ಜಸ್ಟ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ಒಂದು ಅನ್ವಾಂಟೆಡ್ ಬಿಹೇವಿಯರ್, ರಿಪಿಟೇಟಿವ್ ಬಿಹೇವಿಯರ್, ಅಂಡ್ ಎರಡನೇದು ಅನ್ವಾಂಟೆಡ್ ಥಾಟ್ಸ್ ಅಂಡ್ ಫಿಯರ್ ಆಫ್ ಕಂಟಾಮಿನೇಷನ್. ಸ್ವಿಚ್, ನಾನು ಇದ್ರ ಬಗ್ಗೆ ಎಲ್ಲ ಹೋಗಿ ಸ್ವಿಚ್ ಹಾಕ್ತಾ ಇರ್ತಾರೆ, ಆನ್ ಮಾಡ್ತಾ ಇರ್ತಾರೆ, ಆಫ್ ಮಾಡ್ತಾ ಇರ್ತಾರೆ. ಮತ್ತೆ ಮತ್ತೆ ಚೆಕ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ, ಸ್ವಿಚ್ ಹಾಕಿದೀನಾ ಹಾಕಿಲ್ವಾ ಅಂತ. ಅಂಡ್ ಕೈ ತೊಳ್ಕೊಳೋದಾಗಿರ್ಬೋದು, ಅಥವಾ ಬಟ್ಟೆನ ಮತ್ತೆ ಮತ್ತೆ ಒಕ್ಕೊಳೋದಾಗಿರ್ಬೋದು, ಅಥವಾ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಒಬ್ಬರನ್ನ ಇಗ್ನೋರ್ ಮಾಡೋದಾಗಿರ್ಬೋದು, ಶೇಕ್ ಹ್ಯಾಂಡ್ ಕೊಡ್ದಿರಾ, ಅಥವಾ ಒಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಎಲ್ಲಾರ ಬಗ್ಗೆನೂ ಅದೇ ರೀತಿ ಯೋಚನೆ ಮಾಡೋದು. ನಿಮ್ಮ ಎಕ್ಸ್ಪೀರಿಯನ್ಸಸ್ ಜಾಸ್ತಿ ಟ್ರಿಗರ್ ಮಾಡ್ತಾ ಇರುತ್ತೆ ನಿಮ್ಮನ್ನ. ಈ ತರ ಎಲ್ಲ ಏನಾದ್ರು ಇದ್ದಾಗ ಎಕ್ಸ್ಪೀರಿಯನ್ಸ್ ಮಾಡಿ ಫೋಬಿಯಾಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಬಿಡಿ. ಸೊ ಐ ಹೋಪ್ ದಿಸ್ ವಾಸ್ ಯೂಸ್ಫುಲ್. ಅಂಡ್ ನಿಮ್ಮ ವಯಸ್ಸಿಗೆ ಮೀರಿದ ನಾಲೆಜ್ ನ ಜಾಸ್ತಿ ಗಳಿಸಕ್ ಹೋಗ್ಬೇಡಿ. ಸೊ ಅದು ಅನ್ಪ್ಲೆಸೆಂಟ್ ಆಗಿರುತ್ತೆ, ಇನ್ನು ಹೆಚ್ಚು ನೆಗೆಟಿವ್ ಥಾಟ್ಸ್ ಬರ್ಬೋದು ನಿಮ್ಮ ಮೈಂಡ್ಗೆ. ಸೊ ಆದಷ್ಟು ಬ್ಯಾಲೆನ್ಸ್ಡ್ ಆಗಿರಿ. ಅಂಡ್ ಇನ್ನು ಜಾಸ್ತಿ OCD ಬಗ್ಗೆ ನಾನು ಮುಂದೆ ಮಾತಾಡ್ತಾ ಇರ್ತೀನಿ. ಸೊ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಆಲ್ಸೋ ಶೇರ್ ಮಾಡಿ. ಥ್ಯಾಂಕ್ ಯು.